ನಮಸ್ಕಾರ ಕರುನಾಡು, ಬೆಳಗಿನ ಶುಭೋದಯ. ಎಲ್ಲರೂ ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ಆಲ್ರೆಡಿ ಟೈಟಲ್ ಅಲ್ಲಿ ಮತ್ತೆ ತಮ್ಮೈಲಲ್ಲೇ ನೋಡಿರ್ತೀರ ನಾನು ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ. ಆದ್ರೂ ಒಂದ್ ಸೆಕೆಂಡ್ ಹೇಳ್ತೀನಿ ಬನ್ನಿ. ಬಿಳಿಕಲ್ ರಂಗಸ್ವಾಮಿ ಅನ್ನೋ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ. ಅದು ಬಂದು ಕನಕಪುರ ನಿಯರೆಸ್ಟ್ ಬರುತ್ತೆ. ಅದಕ್ಕೂ ಮುಂಚೆ ಹೋಯ್ತಾ ಒಂದು ಲೇಕ್ ಬರುತ್ತೆ, ಮಾವುತೂರ್ ಲೇಕ್ ಅಂತ. ಫಸ್ಟ್ ಆ ಲೇಕ್ ಹೋಗಿ ಆ ಲೇಕಿಂದ ಆಮೇಲೆ ಬಿಳಿಕಲ್ ರಂಗಸ್ವಾಮಿ ಬೆಟ್ಟಕ್ಕೆ ಹೋಗೋಣ ಬನ್ನಿ. ನನ್ನ ಯೂಟ್ಯೂಬ್ ಚಾನೆಲ್ನ ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಬೆಲ್ ಐಕನ್ನ ಆಲ್ ಅಲ್ಲಿ ಇಟ್ಕೊಳ್ಳಿ. ನಾನು ಬಿಡೋ ಎಲ್ಲಾ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ರೋಡ್ ಮಾತ್ರ ಸಾಕಾದಾಗ ಮಾಡ್ಬಿಟ್ಟು ಅವ್ರು ಏನ್ ಕ್ರೇಜಿ ಆಗೈತೆ ರೋಡು, ಬಾಳೆ ಐತೆ. ಹಂಸ್ಗಳು ಹಂಗೆ ಇಕ್ಕವ್ರಪ್ಪ. ಯಪ್ಪ ಸ್ವಾಮಿ, ಅವ್ನು ಯಾರ ಅವನು ಎತ್ಕೊಂಡು ಹೋಗ್ತಾವನೆ ಗುರು. ನಿಂದ 1000 ಅದಕ್ಕೆ ನೀನ್ ತೆತ್ಕೊಂಡು ಹೋಗ್ತಿದ್ಯಾ. ನನ್ 125cc, ಅದಕ್ಕೆ ನನ್ನ ಲೆವೆಲ್ಗೆ ನಾನು ತೆಗಿತೀನಿ ಅಷ್ಟೇ. ರೋಡ್ ಮಾತ್ರ ಸಾಕಾಗೈತೆ ಗುರು, ಟರ್ನಿಂಗ್ ಗಳಲ್ಲಿ ಮಾತ್ರ ಮಸ್ತಾಗೈತೆ. ವಾರ ಪೂರ್ತಿ ಕುತ್ಕೊಂಡು ಕೆಲಸ ಮಾಡಿ ಆ ಟೆನ್ಷನ್ ಪ್ರೆಷರ್ ಯಪ್ಪಾ ಸ್ವಾಮಿ ಎಲ್ಲ ಅನ್ಭವಿಸಿ ವೀಕೆಂಡ್ ಅಲ್ಲಿ ಒಂದ್ ದಿವಸ ಈ ತರ ಔಟಿಂಗ್ ಹೋದ್ರೆ ಸ್ವರ್ಗ. ಮೈಂಡ್ ಒಂಥರ ಫ್ರೆಶ್ ಆಗುತ್ತೆ. ವಾರ ಪೂರ್ತಿ ಆ ಕೆಲಸ ಪ್ರೆಷರ್ ಅನ್ಕೊಂಡು ವೀಕೆಂಡ್ ಮಾತ್ರ ಒಂದ್ ದಿವಸ ನಾವು ಒನ್ ಡೇ ಟ್ರಿಪ್ ಅನ್ಕೊಂಡು ಆಚೆ ಹೋದ್ರೆ ಸ್ವಲ್ಪ ಮೈಂಡು ಫ್ರೆಶ್ ಆಗುತ್ತೆ, ರಿಲೀಫ್ ಆಗ್ತೀವಿ. ರೋಡು ಬರ್ತಾ ಬರ್ತಾ ಅಲ್ಲಿ ದೊಡ್ಡದಾಗ್ ಮಾಡಿದ್ರು, ಇಲ್ಲಿ ಬರ್ತಾ ಬರ್ತಾ ಫುಲ್ ಚಿಕ್ಕನ್ ಮಾಡ್ಬಿಟ್ಟಿದ್ದಾರೆ. ಏನ್ ಮಾಡಕ್ಕಾಗಲ್ಲ ಗುರು. ಯಾರ ಲಾರಿ ಅವನು ಹೋಗ್ತಿಲ್ಲ, ನನ್ಗೂ ಹೋಗ್ಬಿಡ್ತಿಲ್ಲ. ಏನ್ ಮಾಡಕ್ಕಾಗಲ್ಲ. ಹೇಳ್ತಾರಲ್ಲ, ಹುಡುಗಿರ್ ಹಿಂದ್ಗಡೆ ಹೋದ್ರೆ ಗೋಳು, ಲಾರಿಂದೆ ಹೋದ್ರೆ ಧೂಳು ಅಂತ. ಕರೆಕ್ಟ್ ಆಗೈತೆ. ಅವನ್ ಹೊಗೆ ಬಿಡಕ್ಕೂ ನಾನು ಅವ್ನ ಪಕ್ಕದಲ್ಲಿ ಹೋಗಿ ಕರೆಕ್ಟ್ ಆಗಿತ್ತು ಗುರು. ಬುಲೆಟ್ ಅವನು ಬಿಡ್ತಾನೆ ಇಲ್ಲ ದಾರಿ. ಮಹಾಪ್ರಭು, ಇಲ್ಲಿ ನೋಡಿ ಎಷ್ಟು ದೊಡ್ಡ ಕಟ್ಟಡ. ಕಟ್ಟಡವನ್ನು ಕಟ್ಟಲು ಎಷ್ಟು ಸುಳ್ಳಿನ ಸರಮಾಲೆಗಳನ್ನು ಕಟ್ಟಿರಬೇಕು. ಹೌದಲ್ಲವೇ ಚಿತ್ರಗುಪ್ತರೇ, ಈ ಭವ್ಯವಾದ ಮಹಲನ್ನು ಕಟ್ಟಿಸಿದ ಆ ಮಹಾ ವ್ಯಕ್ತಿಯ ಹೆಸರೇನು ತಿಳಿದುಕೊಂಡು ಬನ್ನಿ. ಏನಯ್ಯ ಮಾನವ, ಈ ಕಟ್ಟಡವನ್ನು ಕಟ್ಟಿಸಿದ ವ್ಯಕ್ತಿ ಹೆಸರೇನು? ತಿರಿಯಾದ ಪೋಯ. ಈ ಭವ್ಯವಾದ ಕಟ್ಟಡವನ್ನು ಕಟ್ಟಿಸಿದ ಆ ವ್ಯಕ್ತಿಯ ಹೆಸರು ತಿರಿಯಾದ ಪೋಯ. ಗುರು ಬರ್ತಾ ಬರ್ತಾ ನಾವ್ ಇವಾಗ ಕನಕಪುರಕ್ಕೆ ಬಂದ್ಬಿಟ್ಟಿದೀವಿ. ಇನ್ನೇನ್ 1.5 ಕಿಲೋಮೀಟರ್ ಇದೆ. ಲೆಫ್ಟ್ ಹೋಗ್ಬೇಕು ಮುಂದೆ. ಲೆಫ್ಟ್ ಹೋಗಕ್ ಮುಂದೆ ಕನಕಪುರಕ್ಕೆ ಹೋಗಿ ವಾಸು ಹೋಟ್ಲಿಗೆ ಹೋಗಿ ಹೊಟ್ಟೆಗೆ ದೋಸೆ ಹಾಕೊಂಡ್ ಬರೋಣ. ಈ ವಾಸು ಹೋಟ್ಲು ಕನಕಪುರ ರೋಡಲ್ಲಿ ಯಾರ್ಯಾರು ಹೋಗ್ತಿದ್ರು ಪ್ರತಿಯೊಬ್ರು ಹೋಗಿರ್ತೀರಾ, ಗೊತ್ತು ಯಾರ್ಯಾರು ಹೋಗಿದ್ದೀರಾ ಅಂತ ಹಾಗೆ ಒಂದು ಕಮೆಂಟ್ ಮಾಡಿ. ಇಷ್ಟು ಜನ ಹೋಗಿದ್ದೀರಾ ನೋಡ್ತಾ ನೋಡೋಣ. ನಾನಂತೂ ಕನಕಪುರ ಸೈಡ್ ಯಾವಾಗಲೂ ಹೋಗಿ ವಾಸು ಹೋಟ್ಲಲ್ಲಿ ದೋಸೆ ತಿನ್ಕೊಂಡ್ರೆ ಹೋಗೋದು. ಬರ್ರಿ ಹೋಗ. ಇವನೇನು ಮಕ್ಕ ಹೇಳ್ತಿಂದಂಗೆ ಇಟ್ಕೊಂಡವನೆ. ಇಲ್ಲ
ಗುರು ಇದ್ ನೋಡ್ತಿದ್ದೀರಲ್ಲ, ಈ ಲೆಫ್ಟ್ ತಗೋಬೇಕು. ಬರ್ರಿ, ಆ ಲೆಫ್ಟ್ ತಗೊಳಕ್ ಮುಂಚೆನೆ ಹೋಗ್ಬಿಟ್ಟು ಹೊಟ್ಟೆಗೆ ದೋಸೆ ಹಾಕೊಂಬರೋಣ ವಾಸು ಹೋಟ್ಲಲ್ಲಿ. ಅದೇ ನೋಡ್ ಬರಲಿ ಆಫ್ ಮಾಡು ಮತ್ತೆ ಆಫ್ ಮಾಡು. ಇವನ್ ಯಾರೋ ಲಿಫ್ಟ್ ಕೇಳೋದ್ನಲ್ಲ, ಏನ್ ಬ್ರೋ? ಬ್ರೋನಾ ಅಣ್ಣ ಏನಾಯ್ತು? ಬರ್ರಿ ಮುಂದೆವರೆಗೂ ಥ್ರೋ ಮಾಡ್ತೀನಿ. ಹತ್ರಿ ಬ್ರೋ ನಿಮ್ಮನು. ಏನು ಮಾಡೋಕ್ಕಾಗಲ್ಲ, ನನಗೂ ಎಷ್ಟೊಂದು ಜನ ಈ ಥರ ಥ್ರೋ ಮಾಡಿದ್ದಾರೆ. ನನಗೂ ಪೆಟ್ರೋಲ್ ಖಾಲಿ ಆಗಿ ಈ ಥರ ಹೆವಿ ಜನದ ಕೈಲಿ ಥ್ರೋ ಮಾಡಿಸ್ಕೊಂಡಿದ್ದೀನಿ ನಾನು. ಏನು ಮಾಡೋಕ್ಕಾಗಲ್ಲ, ಇವ್ರನ್ನ ಥ್ರೋ ಮಾಡ್ಬಿಟ್ಟು ಬನ್ನಿ ವಾಪಸ್ ಹೋಗೋಣ. ಏನು ಹೋದ್ರು ಲೇಟ್ ಆದರೂ ಅಮ್ಮಮ್ಮ ಅಂದರು ಒಂದು 5-10 ನಿಮಿಷ ಲೇಟ್ ಆಗ್ಬೋದು ಅಷ್ಟೇ. ನನಗೂ ಈ ಥರ ಮಾಡಿದಾರಲ್ಲ ಎಷ್ಟೊಂದು ಹೆಲ್ಪು. ಇಲ್ಲಿ ನೋಡ್ರಿ ನದಿ ಮೇಲೆ ಹೋಗ್ಬೇಕು ನಾವು ಇವಾಗ. ಫುಲ್ ನದಿಲೇ ಹೋಗೋ ಥರ ಐತೆ ಫೀಲು. ರಿವರ್ ಕ್ರಾಸಿಂಗು ಅದು ಇದು ಗುರು ಸಾಕಾಗೈತೆ ಗುರು. ಏನಾರು ಯಪ್ಪ ಸ್ವಾಮಿ ನೋಡ್ಕೊಡ್ರಿ ಹೇಗೈತೆ. ನಾನು ಶೂ ಬೇರೆ ಹಾಕೋ ಬಂದ್ಬಿಟ್ಟಿದ್ದೀನಿ. ನೀರೆಲ್ಲ ಕಾಲ ಮೇಲೆ ಎಗರ್ತೈತೆ, ಶೂ ಒಳಗಡೆ ಹೋಗ್ತೈತೆ. ಇನ್ನೇನು ಅದು ಹತ್ತಿಸ್ದಾಯ್ತು. ಅಲ್ಲಿಂದ ಇನ್ನೇನು ನೋಡಿ ಇಲ್ಲೂ ಬರುತ್ತೆ. ಆ ಸೈಡ್ ಸ್ವಲ್ಪ ರೋಡ್ ಸರಿ ಇಲ್ಲ, ಈ ಸೈಡು. ಅದರಿಂದ ಕಾರಣದಿಂದ ಈ ರೋಡಲ್ಲಿ ಹೋಗೋಣ. ಫುಲ್ಲು ಕೊಚ್ಚೆ ಗಿಚ್ಚೆ ಎಲ್ಲ ಐತೆ. ಆಫ್ ರೋಡ್ ಗುರು. ಇನ್ನೇನು ಮಾವತ್ತೂರು ಲೇಕಿಗೆ ಬಂದಿದ್ದೀವಿ. ಗಾಡಿನ ಇಲ್ಲೇ ಪಾರ್ಕ್ ಮಾಡಿದ್ದೀವಿ. ಪಾರ್ಕ್ ಮಾಡಿ ಅದೇ ನಮ್ಮ ಗಾಡಿಗೆ ನಾವೇ ಜವಾಬ್ದಾರಿ. ಇಲ್ಲಿ ಮಾತ್ರ ಹುಷಾರಾಗಿ ಬನ್ನಿ, ನಿಮ್ಮ ಗಾಡಿಗಳನ್ನ ನೀವೇ ಸೇಫ್ಟಿ ನೋಡ್ಕೊಬೇಕು. ಇಲ್ಲಿ ಇನ್ನೇನು ಗಾಡಿ ಪಾರ್ಕ್ ಮಾಡಾಯಿತು, ಬರ್ರಿ ಮೇಲ್ಗಡೆ ಹೋಗ್ತಾ ಇರೋಣ. ಚೆನ್ನಾಗೈತೆ ಗುರು, ಒಂಥರ ಫುಲ್ ಸೆಂಟ್ರಲ್ಲಿ ನಡ್ಕೊಂಡು ಹೋಗೋದು. ಮೆಟ್ಟುಗಳನ್ನೂ ಕೊಟ್ಟಿದ್ದಾರೆ, ನಡ್ಕೊಂಡು ಹೋಗಲಿ ಈಸಿಯಾಗಿರಲಿ ಅಂತ ಮೆಟ್ಲುಗಳನ್ನೂ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಆದರೂ ಅಂದ್ಕೊಂಡಂಗೆ ಆಯಿತು. ಎಕ್ಸ್ಪೆಕ್ಟೇಷನು ರಿಯಾಲಿಟಿ ಬೇರೆ ಬೇರೆ ಅಂತ ಗೊತ್ತಾಯಿತು. ಅಲ್ಲಿ ಎಕ್ಸ್ಪೆಕ್ಟೇಷನ್ ನಾನು ಬೇರೆ ಥರ ಇಟ್ಕೊಂಡ್ಬಂದಿದ್ದೆ, ಇವಾಗ ನೋಡಿ ಇಲ್ಲಿ ಬೇರೆ ಥರ ಆಗಿಬಿಟ್ಟೈತೆ. ಫುಲ್ ಹೆಂಗೆ ಕಾಣಿಸ್ತಿದೆ ವ್ಯೂ. ಬರ್ರಿ, ಇಲ್ಲಿ ಗೇಟ್ ಬೇರೆ ಕೊಟ್ಟಿದ್ದಾರೆ.
ಸರಿ ಹೊರಗಡೆ ತಳ್ಳಬೇಕಿತ್ತು. ಇನ್ನೇನು ಗೇಟ್ ತಕ್ಕೊಂಡು ಬಂದರೆ ಇನ್ನೊಂದು ಹಾರೋಹಳ್ಳಿ ಮೇಲೆ ಬಂದಿದ್ರೆ ಮರಳವಾಡಿ ಡ್ಯಾಮ್ ಮೇಲೆ ಬರ್ತಿದ್ರಿ. ಆಲ್ಮೋಸ್ಟ್ ನಾವು ನೋಡಿದ್ದೀವಿ, ಎಲ್ಲರೂ ಆ ಸೈಡು ಹೋಗ್ತಿರ್ತಾರೆ. ಅದಕ್ಕೆ ನಾವು ಡಿಫ್ರೆಂಟಾಗಿ ಈ ಸೈಡ್ ಹೋಗೋಣ ಅಂದ್ಬಿಟ್ಟು ಈ ಸೈಡ್ ಬಂದಿರೋದು. ಮಾವತೂರು ಲೆಕ್ ಮೇಲೆ ಇದೆ ಆ ಲೆಕ್. ನೀರೆಲ್ಲ ಸ್ವಲ್ಪ ಕಡಿಮೆ ಆಗಿಬಿಡೈತೆ. ಗುರು ನೋಡು ಗುರು, ಇಲ್ಲೈತಲ್ಲ ನಿಮ್ಗೆ ಅಲ್ಲಿ ಚಿಕ್ಕದಾಗಿ ಕಲ್ಲು ಕಾಣಿಸ್ತಿದೆ. ಆ ಕಲ್ಲಿಂದ ಹತ್ಕೊಂಡು ಅಲ್ಲಿಂದ ಇಲ್ಲಿ ಬರ್ಬೇಕು. ನಾವು ಮೇಲ್ಗಡೆ ಬರಬೇಕು ಅಂದರೆ ಪರವಾಗಿಲ್ಲ. ಎಕ್ಸ್ಪೆಕ್ಟೇಷನ್ ರಿಯಾಲಿಟಿಲಿ ಬಂದರೆ ರಿಯಾಲಿಟಿನೇ ಪರವಾಗಿಲ್ಲ ಅನಿಸ್ಬಿಡುತ್ತೆ. ನಾವೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದ್ರಿ, ಆದರೆ ರಿಯಾಲಿಟಿ ತುಂಬ ಹಾಳಾಗ್ಬಿಡ್ತು ನೋಡ್ರಿ. ಫುಲ್ಲು ದೊಡ್ಡ ಕೆರೆ ಚೆನ್ನಾಗೈತೆ, ಆದರೆ ಮಳೆಗಾಲದಲ್ಲಿ ಬಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂತ. ಪರವಾಗಿಲ್ಲ ನೋಡ್ರಿ ಎಷ್ಟು ಚೆನ್ನಾಗಿದೆ ಹಿಂಗೆಲ್ಲ. ಲೆವೆಲ್ಗೆಲ್ಲ ನೀರೇನು ಅಷ್ಟೊಂದು ಹೇಳೋ ಚೆನ್ನಾಗಿ ಥರ ಇಲ್ಲ ಇಲ್ಲಿ. ಸುಮ್ಮನೆ ಬಂದು ವ್ಯೂಗೆ ಇಲ್ಲಾಂದರೆ ಫೋಟೋಶೂಟ್ಗೆ ಅಂತ ಇದಕ್ಕೆ ಯೂಸ್ ಆಗುತ್ತೆ ಅಷ್ಟೇ. ಬರ್ರಿ ಕೆಳಗಡೆ ಇಳಿದು ಅಲ್ಲಿ ಹೋಗ್ಬಿಟ್ಟು ನೋಡ್ಕೊಂಡು ಬರೋಣ ಹಿಂಗಿದೆ ಅಂತ. ಯಪ್ಪ ಚೆನ್ನಾಗಿದೆ. ಸ್ವಲ್ಪ ಕೇರ್ಫುಲ್ಲಾಗಿ ನಡ್ಕೊಂಡು ಬರ್ರಿ, ನಡ್ಕೊಂಡು ಹೋಗಿ ಅಂತ ನಾನು ಹೇಳ್ತೀನಿ. ನೀರಿದ್ದಿದ್ರೆ ಮಾತ್ರ ಸಖತ್ತಾಗಿರೋದು. ಬಂದಿದ್ದಕ್ಕೂ ಪರವಾಗಿಲ್ಲ, ಚೆನ್ನಾಗಿದೆ. ಆದರೆ ಸ್ನಾನ ಮಾಡೋ ಲೆವೆಲ್ಗೆಲ್ಲ ಇಲ್ಲ ನೀರು, ವರ್ತಿಲ್ಲ ನೀರು ಸ್ನಾನ ಮಾಡೋ ಲೆವೆಲ್ಗೆಲ್ಲ. ಚೆನ್ನಾಗಿದೆ. ಇಲ್ಲಿ ನೋಡ್ರಿ, ಅಲ್ಲಿ ಮೇಲೆ ಕಾಣಿಸಲ್ಲ ಕೆರೆ. ಆ ಕೆರೆಯಿಂದ ಅಲ್ಲಿ ಸೆಂಟ್ರ್ ಆ ತೂತಿಂದ ಇಲ್ಲಿವರೆಗೂ ನೀರು ಬರ್ತಿದೆ. ನಿಮಗಿಲ್ಲಿ ಕಾಣಿಸ್ತಿರ್ಬೋದು ಚಿಕ್ಕದಾಗಿ, ಈ ಓಲಿಂದ ನೀರು ಬರ್ತಾಯಿದೆ. ಪರವಾಗಿಲ್ಲ, ಅಷ್ಟೊಂದು ಚೆನ್ನಾಗಿದೆ. ನೀವೊಂದ್ಸಲಿ ನೋಡಿ. ಮೈಯ ಮೇಲೆ ಜಾರಿ ಹೋಗಲು ನೋಡು ಗುರು, ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀವಿ. ಜಸ್ಟ್ ಮಿಸ್ಸು, ಇನ್ನೊಂದು ಸ್ವಲ್ಪ ಅಷ್ಟೇ. ಅಲ್ಲಿ ಹೋಗೋಣ ಅಂತಿದ್ದೆ, ಅಷ್ಟಲ್ಲಿ ನೋಡಿದ್ರೆ ಹಾವು ಕಾಣಿಸ್ತಿದೆಯಾ ನಿಮಗಲ್ಲಿ? ನೋಡ್ರಿ ಚಿಕ್ಕದಾಗಿದೆ ಕೆರೆ. ಹಾವು ಯಾವ ನನಗೂ ಗೊತ್ತಿಲ್ಲ, ಒಟ್ಟಿನಲ್ಲಿ ಹಾವಿದೆ. ನೋಡ್ತಾ ಇದ್ದ ಅದು ನನ್ನೇ ನೋಡ್ತಾ ಇದ್ದು ಗುರು. ಇನ್ನೇನು ಆ ಕೆರೆ ರೋಡಿಂದ ಮುಗಿಸ್ಕೊಂಡು ಬಂದ್ರಿ ನಾವು. ಇಲ್ಲಿಂದ ಆಫ್ ರೋಡ್ ಥರ ಸ್ಟಾರ್ಟ್ ಆಗಿದೆ. ಇನ್ನು 12 ಕಿಲೋಮೀಟ್ರ್ ಇದೆ ಆ ದೇವಸ್ಥಾನಕ್ಕೆ ಹೋಗೋಕ್ಕೆ, ಬಿಳಿಕಲ್ ರಂಗಸ್ವಾಮಿ ದೇವಸ್ಥಾನಕ್ಕೆ ಹೋಗೋಕ್ಕೆ. ಅದರಿಂದ ಒಂದು 4 ಕಿಲೋಮೀಟರ್ ಬಂದು ಇನ್ನೂ ಆಫ್ ರೋಡ್ ಹೆವಿ ಇದೆ. ಆಫ್ ರೋಡು ಅಂತ ನೋಡಿದ್ದೆ ಮ್ಯಾಪಲ್ಲಿ, ಗೂಗಲ್ ಹಾಕೊಂಡು. ಹಂಗೆ ಅವ್ರನ್ನ ನಂಬ್ಕೊಂಡು ಬಂದಿದ್ದೀನಿ ಗೂಗಲ್ ಹಾಕನ್ನ. ಏನಾಗುತ್ತೋ ಆಲ್ರೆಡಿ ಒಂದ್ಸಲಿ ಮಣ್ಣು ಹಾಕವ್ರೆ. ಮಾವತೂರು ಲೇಕಿಗೆ ಹೋಗಿ ಹಂಗೆ ಅವ್ರು ನಂಬ್ಕೊಂಡೇ ಹೋಗಿದ್ದು. ನೋಡಿದ್ರೆ ಅವ್ರು ಹಂಗೆ ಮಾಡಿದ್ರು. ಈ ಸಲಿನೂ ಲೊಕೇಶನ್ ಕರೆಕ್ಟಾಗಿ ತೋರಿಸಿದ್ರೆ ಪರವಾಗಿಲ್ಲ ಗೂಗಲ್ ಅಕ್ಕ. ಏನು ಲೇಕಿಂದ ಆಚೆ ಬಂದರೆ ಇಲ್ಲಿ ಲೆಫ್ಟಿಗೆ ಒಂದು ರೋಡ್ ಇದೆ, ಇಲ್ಲಿ ಲೆಫ್ಟ್ ತೊಗೊಂಡು ಹೋಯ್ತಾ ಇರೋದೇ ಗುರು. ಮಣ್ಣು ಗುರು. ಫ್ರಂಟ್ ಬ್ರೇಕ್ ಹಿಡಿದಿದ್ರೆ ಮೋಯೆ ಅಂದ್ಕೊಂಡು ಬೀಳ್ಬೇಕಿತ್ತು ನಾವು ಕೆಳಗಡೆಗೆ ಅಷ್ಟೇ. ಚೆನ್ನಾಗಿತ್ತು ಗುರು. ಇಲ್ಲಿ ನೋಡ್ರಿ ಆರ್ಚು ಇದೇನು ದೇವಸ್ಥಾನ ಹತ್ರ ಬಂದ್ರಿ. ಇದೆ ಆ ಎಂಟ್ರೆನ್ಸು, ಏನು ಹೋಗೋದಷ್ಟೇ. ಇಲ್ಲಿಂದ ಫಾರೆಸ್ಟ್ ಏರಿಯಾ ಇದೆಲ್ಲ ಆಲ್ಮೋಸ್ಟು ಬನ್ನೇರುಘಟ್ಟ ವನ್ಯಜೀವಿಗೆ ಸೇರುತ್ತೆ. ಅಲ್ಲೇ ಹಾಕಿದ್ದಾರೆ ನೋಡಿ, ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಅಂತ. ಅದಕ್ಕೆ ಆಲ್ಮೋಸ್ಟ್ ಬನ್ನಿ ಹೋಗೋಣ. ಇಲ್ಲಿ ಟೈಮಿಂಗ್ಸ್ ಬಂದು ಮಾರ್ನಿಂಗ್ 9 o'clock ಓಪನ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ.
ನೀವು 9 o'clock ಒಳಗಡೆ ಬಂದು ವ್ಯೂ ಎಂಜಾಯ್ ಮಾಡ್ತೀನಿ ಅಂದರೆ ಅದು ನಿಜಾಗ್ಲೂ ಆಗೋಲ್ಲ. ಯಾಕಂದರೆ 9 o'clock ಮೇಲೆ ಓಪನ್ ಮಾಡ್ತಾರೆ, ತಿರ್ಗಾ 5 o'clockಗೆ ಕ್ಲೋಸ್ ಮಾಡ್ತಾರೆ. ಯಾಕಂದರೆ ಇಲ್ಲಿ ಆನೆಗಳ ಕಾಟ ಜಾಸ್ತಿ ಅಂತ ಹೇಳಿದ್ದಾರೆ. ಆಮೇಲೆ ಅವ್ರು ನಮ್ಮನ್ನ ಒಳಗಡೆ ಬಿಡೋದು. ಇನ್ನು ಇದೆ ಚೆಕ್ ಪೋಸ್ಟು. ಬಾಗುರು ಯಾರು ಇದ್ದಿಲ್ಲ ಚೆಕ್ ಪೋಸ್ಟಲ್ಲಿ, ಏನೋ ಗೊತ್ತಿಲ್ಲ. ನಾನು ನೋಡಿದಾಗೆ ಕೆಲವರು ಒಂದು ಇಬ್ಬರು ವೀಡಿಯೋಸಲ್ಲಿ ಎಂಟ್ರಿಲಿ 100 rupees ಇಸ್ಕೊಂಡಿದ್ರು ಅಂತ ಹೇಳಿದರು. ಮತ್ತು ಫೋನ್ಪೇ ಎಲ್ಲ ಏನು ವರ್ಕ್ ಆಗೋಲ್ಲ, ನೀವು ಕ್ಯಾಶ್ ತಂದುಬಿಡಿ ಬೆಸ್ಟು ಅಂತ ಹೇಳಿದರು. ನಾನು ಸರಿ ಆಯಿತು ಓಕೆ ಅಂತ ಎತ್ಕೊಂಡ್ಬಂದಿದ್ದೆ. ಕ್ಯಾಶ್ ನೋಡಿದ್ರೆ ಯಾರು ಎಂಟ್ರೆನ್ಸಲ್ಲಿ ಏನು ಇಸ್ಕೊಂಡವ್ರು ಇದ್ದಿಲ್ಲ. ಬರ್ರಿ ನೋಡಿರಿ, ನಾವು ಇಲ್ಲೂ ಒಂದು ರೋಡ್ ಇದೆ, ಇಲ್ಲೂ ಒಂದು ರೋಡ್ ಇದೆ. ಈ ರೋಡ್ ಹೋಗಬೇಕು. ಪಟ ಈ ರೋಡ್ ತಾನೆ, ಬರ್ರಿ ನೋಡೋಣ ಹೆಂಗಿರುತ್ತೆ ಅಂತ. ರೋಡ್ ಮಾತ್ರ ಸಖತ್ತಾಗೈತೆ. ಫುಲ್ಲು ಹಳ್ಳ ದಿಣ್ಣಿ ಅದೇ ಥರನೇ ಇದೆ. ಹಿಂದೆ ಕುತ್ಕೊಂಡು ಇವ್ನು ಕೀರ್ತನ್ ಹೊಡಿಗುರು ಹೊಡಿಗುರು ಅಂತವನೇ. ಓಡಿಸಿರೋನ್ಗೆ ಗೊತ್ತಿರುತ್ತೆ ಏನು ಗೊತ್ತಾ. ಆಡೋನ್ ಗೊತ್ತು, ಆಟ ನೋಡೋನ್ ಗೊತ್ತು ಅನ್ಕೊಂತೀರಾ ನೀವು, ಅನ್ಕೊಂಡಿದ್ದೀನಿ. ಅಯ್ಯೋ ಗುರು ಸಾಕಾಗೈತೆ ಆಫ್ ರೋಡ್ ಮಾತ್ರ. ಆ ತಾತ ಅವ್ರನ್ನೇ ನೋಡ್ತಾನೆ, ಯಾರು ಗುರು ಇವನು ಹಿಂಗೆ ಹೋಗ್ತವ್ರೆ ಅಂತ ನೋಡ್ತಾವ್ರ ಅವರು. ಆಫ್ ರೋಡ್ ಮಾತ್ರ ಸಗದಾಗಿದ್ರು. ಇಲ್ಲಿ ನೋಡ್ರಿ ನಿಮ್ಗೆ ವ್ಯೂ ಹೆಂಗೆ ಕಾಣಿಸ್ತೈತಂತ. ನಾನು ಅಲ್ಲಿಂದನೇ ಬಂದಿದ್ದು, ಅಲ್ಲಿಂದ ಬಂದು ಹಿಂಗೆ ಬರ್ತಾಯಿದ್ದೀನಿ. ಬರ್ರಿ ಹೋಗೋಣ, ಪರವಾಗಿಲ್ಲ. ರೋಡು ಅಷ್ಟೇ ಸಗದಾಗೈತಪ್ಪ. ಫುಲ್ಲು ಎಗರ್ಸಿ ಎಸಿತಾಯ್ತು ನನ್ನಂತೂ. ಇದೇನಾ ಗುರು? ಇನ್ನೇ ನಾವು ಬಂದೇ ಬಿಟ್ರಿ 4 ಕಿಲೋಮೀಟ್ರ್ ಸತತವಾಗಿ ಆಫ್ ರೋಡ್ನ ಮುಗಿಸ್ಕೊಂಡು ಇನ್ನು ತುದಿಗೆ ಬಂದಿದ್ದೀವಿ. ಇನ್ನೇನು ಬಂದ್ಬಿಟ್ಟು ಇಲ್ಲೇ ನಿಮ್ಗಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ಬಿಳಿಕಲ್ ರಂಗಸ್ವಾಮಿ ಬೆಟ್ಟ ಅನ್ನೋದು. ಸತತವಾಗಿ 4 ಕಿಲೋಮೀಟ್ರ್ ಆಫ್ ರೋಡ್ ಮಾಡಿದ್ದಕ್ಕೂ ಗುರು ಸಾರ್ಥಕ. ಇನ್ನೇನು ವ್ಯೂ ಇದೆ, ವ್ಯೂ ನೋಡೋದೆ ಗುರು. ಯಾವ ಲೆವೆಲಾಗ ಐತೆ ಗುರು ಇದು ಬಂಡೆ. ಫೋಟೋದಲ್ಲಿ ನೋಡೋಕ್ಕೆ ಇಷ್ಟೇ ಇದ್ದಂಗೆ ಇತ್ತು, ಇವಾಗ ನೋಡ್ತಿದ್ದೀನಿ ಸಖತ್ ದೊಡ್ಡದೈತೆ ಗುರು. ಯಾವ ಲೆವೆಲಾಗ ಐತೆ ನೋಡ್ರಿ ಗುರು. ಇನ್ನೇನು ಇಲ್ಲೇ ಬಂದುಬಿಟ್ರೆ ಗಾಡಿ ಇಲ್ಲೇ ಪಾರ್ಕಿಂಗ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೇ ಬಿಳಿಕಲ್ ರಂಗಸ್ವಾಮಿ. ಈ ಬಿಳಿಕಲ್ ಇದೆಯಲ್ಲ, ಇದ್ರ ಕೆಳಗಡೆನೇ ಕರೆಕ್ಟಾಗಿ ಆ ದೇವಸ್ಥಾನ ಇರೋದ್ರಿಂದ ಈ ಬಿಳಿಕಲ್ ರಂಗಸ್ವಾಮಿ ಬೆಟ್ಟ ಅಂತ ಹೇಳ್ತಾರೆ ಇದಕ್ಕೆ. ಬರ್ರಿ ಈ ಕಲ್ಲನ್ನ ಒಂದು ಸುತ್ತ ಹಾಕೊಂಡು ಬರೋಣ. ಯಾವ ಲೆವೆಲಾಗ ಐತೆ ಗುರು. ಮ್ಯಾಪ್ ಮೇಲೆ ನೋಡ್ಬೇಕಾದ್ರೆ ನಾನು ಏನೋ ಚಿಕ್ಕದಾಗಿತ್ತು, ಏನೋ ಅಷ್ಟೊಂದು ಹೇಳೋ ಥರ ಇರಲ್ಲ ಅಂದ್ಕೊಂಡೆ. ಇಲ್ಲಿ ಬಂದಮೇಲೆ ನಿಂತ್ಕೊಂಡು ನೋಡಿದ್ರೇ ಗೊತ್ತಾಗ್ತಿರೋದು ಯಾವ ಲೆವೆಲಿಗೆ ಐತೆ ನೋಡ್ರಿ ಇವರು. ಆಮೇಲೆ ಇಲ್ಲಿಂದ ಮುಂದೆ ಹಿಂಗೆ ಇನ್ನೊಂದು ಸ್ವಲ್ಪ ಹೋದರೆ ಇಲ್ಲಿ ನಿಮ್ಗೆ ದೇವಸ್ಥಾನ ಸಿಗುತ್ತೆ. ಈ ದೇವಸ್ಥಾನ ಬಂದು ಶನಿವಾರ ಮತ್ತು
ಸೋಮವಾರ ಓಪನ್ ಮಾಡ್ತಾರಂತೆ. ಆವಾಗ ಮಾತ್ರ ಪೂಜೆ ನಡೆಯುತ್ತೆ, ಆವಾಗ ಮಾತ್ರ ಇದನ್ನು ಓಪನ್ ಮಾಡೋದು. ಇವಾಗ ಸ್ವಲ್ಪ ಕೆಲಸ ನಡೀತಿದೆ, ದೇವಸ್ಥಾನದ್ದು ರೆಡಿ ಮಾಡ್ತಿದ್ದಾರೆ. ವ್ಯೂ ಪಾಯಿಂಟ್ ಬಂದು ಎರಡಿದೆ. ಒಂದು ಬಂದು ದೇವಸ್ಥಾನ ಮುಂದೆನೇ ಇದೆ, ಇನ್ನೊಂದು ಬಂದು ಅಲ್ಲಿ ನಿಮ್ಗೆ ಕಾಣಿಸ್ತಿದೆಯಲ್ಲ ಹಿಂದೆ, ಅಲ್ಲಿ ಬರುತ್ತೆ. ಕೆಲಸ ನಡೀತಾನೆ ಐತೆ ಇನ್ನು ದೇವಸ್ಥಾನದ. ಯಪ್ಪ ಸ್ವಾಮಿ ಗುರು, ಯಾವ ಲೆವೆಲಾಗಿ ಐತೆ ನೋಡು ಗುರು, ಹಿಂದ್ಗಡೆ ಸಾಕಾಗೈತೆ ಮಾತ್ರ ಗುರು. ಇಷ್ಟೊತ್ತು ನೋಡಿದ್ರಲ್ಲ, ಇವಾಗ ಇನ್ನೊಂದು ವ್ಯೂ ಪಾಯಿಂಟ್ಗೆ ಕರ್ಕೊಂಡು ಹೋಗ್ತೀನಿ, ಬರ್ರಿ. ಅಲ್ಲಿ ಕಾಣಿಸ್ತಿದೆ, ಅಲ್ಲೇ ಹೋಗೋಣ ಬನ್ನಿ. ಯಪ್ಪ ಸ್ವಲ್ಪ ಹೆವಿ ದೊಡ್ಡದಾಗಿದೆ ಗುರು ಬಡ್ಡೆ ಮಾತ್ರ. ಅವ್ರಿಗೂ ಊಟ ಗಿಟ ಎಲ್ಲ ಏನಿರಲ್ಲ, ನಾವೇನೋ ಥರದ್ರಲ್ಲಿ ಒಂದು ಕೊಡ್ಬೇಕಷ್ಟೇ ಗುರು. ಹಿಂದೆ ನೋಡುವರು ಇವಾಗ ಹೆಂಗೈತೆ ಅಂತ ನಿಮಗೆ. ಇಲ್ಲಿ ಹೆಂಗೆ ಯಾವ ಲೆವೆಲ್ಗೆ ಐತೆ ನೋಡ್ಗುರು, ಫುಲ್ಲು ಹಳ್ಳ, ಸಾಕಾಗೈತೆ ಮಾತ್ರ. ಬ್ರೋ ನಾವು ಬರ್ತಾ ಅಲ್ಲಿ ಮಾವತೂರು ಲೇಕ್ ಮೇಲೆ ಬಂದರೆ ಗೊತ್ತಾ, ಅಲ್ಲಿ ನಿಮ್ಗೆ ಕಾಣಿಸ್ತಿದೆಯಲ್ಲ ಅದೇ ಮಾವತೂರು ಲೇಕು. ನೋಡಿ ಅದೇ ಆ ಲೇಕು. ಇಷ್ಟೊತ್ತು ನೀವು ನೋಡಿದ್ರಲ್ಲ ಬಿಳಿ ಕಲ್ಲರಂಗಸ್ವಾಮಿ ಬೆಟ್ಟ. ಈ ವಿಡಿಯೋ ಇಲ್ಲಿಗೆ ಮುಕ್ತಾಯವಾಯಿತು. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಶೇರ್ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.